ಸರ್, ಕಾಂಗ್ರೆಸ್ನವರು ಈಗಲೂ ಅಷ್ಟೇ 20 ಡಬಲ್ ಡಿಜಿಟ್ನಲ್ಲಿ ನಾವು ಬರ್ತೀವಿ ಅನ್ನೋ ಒಂದು ಮಾತುಗಳನ್ನು ಆಡ್ತಿದ್ದಾರೆ. ಇದ್ರ ಬಗ್ಗೆ ನಿಮ್ಮ ಪ್ರತಿಕ್ರಿಯೆ ಏನು ಸರ್? ಖಂಡಿತ ಒಂದು ಅಂಕಿಗಿಂತ ಹೆಚ್ಚು ಗೆಲ್ಲಲ್ಲ. ಅದನ್ನು ಭಾಳಷ್ಟು ಸುಳ್ಳು ಭರವಸೆಗಳನ್ನು, ಸಮಾಜನ ಒಡೆದು ದ್ವೇಷ, ವೈಮನಸ್ಸು, ತುಷ್ಟೀಕರಣ, ಹಲವಾರು ರೀತಿ ಪ್ರಯತ್ನದ ಫಲವಾಗಿ ಒಂದು ಸಣ್ಣ ಸಿಂಗಲ್ ಡಿಜಿಟ್ ಸಿಗ್ಬೋದು ಹೊರತು ಇವರಿಗೆ ಯಾವ ಕಾರಣದಲ್ಲೂ ಡಬಲ್ ಡಿಜಿಟ್ ಸಿಗಲ್ಲ. ಖಂಡಿತ ನಿಖರವಾಗಿ ನಾ ಹೇಳಬಲ್ಲೆ. ಸರ್, ನಿಮ್ಮ ಪ್ರಕಾರ ರಾಜ್ಯದಲ್ಲಿ NDA ಎಷ್ಟು ಸ್ಥಾನ ಗೆಲ್ಬೋದು ಅನ್ಸುತ್ತೆ? ನೋಡಿ, ಮೋದಿ ಅಂದಿದ ತಕ್ಷಣ ಜನ ಪ್ರೀತಿಸ್ತಾರೆ. ಮತ್ತೊಮ್ಮೆ ಮೋದಿಯವರು ಪ್ರಧಾನಮಂತ್ರಿ ಆಗಬೇಕು ಅಂದರೆ ಎಲ್ಲ ಜನರ ಇಚ್ಛೆ. ಹಾಗಾಗಿ ದೇಶಾಭಿಮಾನ, ದೇಶಭಕ್ತಿ, ದೇಶ ರಕ್ಷಣೆ, ಬಡವರ ಪರವಾಗಿ, ಯುವಕರ ಪರವಾಗಿ, ಮಹಿಳೆಯರ ಪರವಾಗಿ ಉತ್ತಮ ಆಡಳಿತ ಕೊಟ್ಟು ಜನಪರವಾಗಿ ಕೆಲಸ ಮಾಡಿದಂಥ ನರೇಂದ್ರ ಮೋದಿಯವ್ರನ್ನ ಮತ್ತೊಮ್ಮೆ ಪ್ರಧಾನಮಂತ್ರಿ ಮಾಡಬೇಕು ಅನ್ನೋದು ಪ್ರತಿಯೊಬ್ಬರ ಇಚ್ಛೆ. ಹಾಗಾಗಿ ಅವ್ರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗುತ್ತೆ. ಹಾಗಾಗಿ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಇದು ಅಭಿವೃದ್ಧಿಯ ಮತ, ಆ ಒಳ್ಳೆ ಆಡಳಿತಕ್ಕೆ ಸಿಕ್ಕಂಥ ಮತ ಅಂತ ಭಾಳ ವಿಶ್ವಾಸದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಕರ್ನಾಟಕದಲ್ಲಿ ಎಷ್ಟು ಸ್ಥಾನ ಪಡಿಬೋದು NDA? ಖಂಡಿತ 20ಕ್ಕಿಂತ ಹೆಚ್ಚು ಸೀಟನ್ನು ನಾವು ಪಡಿತೀವಿ ಅಂತ ವಿಶ್ವಾಸದಲ್ಲಿ ಹೇಳ್ಬೋದು. ಥ್ಯಾಂಕ್ ಯು ಸರ್. ಇದಾಗಿತ್ತು ಅಶ್ವಥ್ ನಾರಾಯಣ್ ಅವರ ಮಾತುಗಳು.